So, dear students, we are discussing the chapter Principles of Inheritance and Variation. So, in that, the most important topic, that is chromosomal theory of inheritance. So, already we have completed the Mendel's experiments. ಗಳನ್ನ ಮುಗಿಸಿದ್ದೀವಿ. So, in the Mendel experiment, we have studied about the three different laws: law of segregation, law of independent assortment, as well as law of dominance. So, in those days, ಆ ದಿನಗಳಲ್ಲಿ, according to Mendel, there are certain characters were transforming from one generation to another generation. See, ಇಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ಗಿಂತ ಮುಂಚೆ ನಾವಿಲ್ಲಿ ಒಂದನ್ನು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ದಟ್ ಈಸ್, ಅಕಾರ್ಡಿಂಗ್ ಟು ಮೆಂಡಲ್, ಕ್ಯಾರೆಕ್ಟರ್ಸ್ are transferring from one generation to next generation. Okay, those characters are controlled by some discrete entities. So those discrete entities are considered as factors. ಅವುಗಳನ್ನ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡಿದ್ರು. ಅಂದರೆ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ ಒಂದು ಜನರೇಷನಿಂದ ನೆಕ್ಸ್ಟ್ ಜನರೇಷನ್ಗೆ. ಸೊ ಟ್ರಾನ್ಸ್ಫರ್ ಆಗ್ತಾ ಇರುವಂಥದ್ದು ಯಾವ ಫಾರ್ಮಲ್ಲಿ ಅಂತಂದರೆ ದೇ ಆರ್ ಸೇಯಿಂಗ್ ಎಸ್ ಫ್ಯಾಕ್ಟರ್ಸ್. ಸೊ ಆ ದಿನಗಳಲ್ಲಿ ಫ್ಯಾಕ್ಟರ್ಸ್ ಅಂತ ಕರಿತಿದ್ರು. ಬಟ್ ಇನ್ ದೀಸ್ ಡೇಸ್ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಅಲ್ಲೆಲ್ಸ್ ಆರ್ ಜೀನ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಕೋಬೋದು. ದಟ್ ಮೀನ್ಸ್ ದ ಜೀನ್ಸ್ ಆರ್ ಕಂಟ್ರೋಲಿಂಗ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಗೊತ್ತಾಗ್ತಿದೆಯಾ? ಸಿ, ಹಿಯರ್ ದೇರ್ ಯೂಸ್ ದ ವರ್ಡ್ ಫ್ಯಾಕ್ಟರ್ಸ್ ಇನ್ಸ್ಟೆಡ್ ಆಫ್ ಜೀನ್ಸ್ ಆರ್ ಅಲ್ಲೆಲ್ಸ್. ಇದನ್ನು ನಾವು ಸಂಬಂಧವಾಗಿಟ್ಕೊಂಡು now we can study the chromosomal theory of inheritance. See, chromosomal theory of inheritance was proposed by two scientists, that is Theodore Boveri and one more scientist, that is Walter Sutton. ಸೊ ಈ ಥಿಯರಿಯನ್ನು ಪ್ರಪೋಸ್ ಮಾಡಿದವರು ಯಾರು? ಥಿಯೋಡೋರ್ ಬೊವೆರಿ ಅಂಡ್ ವಾಲ್ಟರ್ ಸ್ಯೂಟನ್. ದೇ ಪ್ರಪೋಸ್ಡ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಓಕೆ, ಇನ್ ದ ಇಯರ್ 1902 ಅಲ್ಲಿ ಇದನ್ನು ಪ್ರಪೋಸ್ ಮಾಡ್ತಾರೆ. ಸಿ, ಥಿಯೋಡೋರ್ ಬೊವೆರಿ ವಾಸ್ ಎ ಜರ್ಮನ್ ಬಯಾಲಜಿಸ್ಟ್ ಅಂಡ್ ವಾಲ್ಟರ್ ಸ್ಯೂಟನ್ ವಾಸ್ ಎ ಅಮೆರಿಕನ್ ಜೆನೆಟಿಸ್ಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್? ಏನಿದ್ರೆ ಒಂದು ಅರ್ಥ? ಆ್ಯಕ್ಚುಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ವಾಸ್ ಜಸ್ಟ್ ಆ್ಯನ್ ಇಂಪ್ರೂವೈಸೇಷನ್. ಅದು ಯಾವುದರ ಇಂಪ್ರೂವೈಸೇಷನ್? ದ ಮೆಂಡಲ್ಸ್ ಏನು ವರ್ಕ್ ಮಾಡಿದ್ರು ಅದರ ಇಂಪ್ರೂವೈಸೇಷನ್ ಇದು. ಗೊತ್ತಾಗ್ತಿದೆಯಾ? ಇಂಪ್ರೂವೈಸೇಷನ್ ಮಾಡಿರುವಂಥದ್ದು. ಈಗ ಮೆಂಡಲ್ ಏನಂತ ಹೇಳ್ತಿದ್ರು? ಕ್ಯಾರೆಕ್ಟರ್ಸ್ ಆರ್ ಟ್ರಾನ್ಸ್ಫರಿಂಗ್ ಆಸ್ ಫ್ಯಾಕ್ಟರ್ಸ್ ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತಾ ಇದ್ರು. ಸೊ ದೋಸ್ ಕ್ಯಾರೆಕ್ಟರ್ಸ್ ಆರ್ ನಥಿಂಗ್ ಬಟ್ those factors are nothing but genes. So those genes ಅಂತ ಏನು ಕನ್ಸಿಡರ್ ಮಾಡ್ತಿದ್ದೀವಿ ಅದನ್ನು ಇಲ್ಲಿ ಜೀನ್ ಫಾರ್ಮಲ್ಲಿ ಹೇಳಿದರೆ ಇವರು ಕ್ರೋಮೋಸೋಮ್ ಫಾರ್ಮಲ್ಲಿ ಇರ್ತಾರೆ. ಸೊ ಅದೇ ಇರುವಂಥದ್ದು ಇಲ್ಲಿ. ಗೊತ್ತಾಗ್ತಿದೆಯಾ? ಆ್ಯಂಡ್ ದೇ ವರ್ ಆಲ್ಸೋ ಸ್ಟಡೀಡ್ ದ ಕ್ರೋಮೋಸೋಮಲ್ ಮೂಮೆಂಟ್ ಆ್ಯಂಡ್ ಲಿಂಕ್ಡ್ ದ ಮೆಂಡಲ್ ಥಿಯರಿ. ಕ್ರೋಮೋಸೋಮಲ್ ಮೂಮೆಂಟನ್ನು ಸ್ಟಡಿ ಮಾಡಿಕೊಂಡು ದೆ ಲಿಂಕ್ಡ್ ವಿತ್ ದ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಸ್. ಮೆಂಡಲ್ಸ್ ಥಿಯರಿನ ಲಿಂಕ್ ಮಾಡ್ತಾರೆ. ಕ್ರೋಮೋಸೋಮಲ್ ಮೂಮೆಂಟನ್ನು ಮೆಂಡಲ್ಸ್ ಥಿಯರಿ ಜೊತೆ ಅವರು ಲಿಂಕ್ ಮಾಡ್ತಾರೆ. ಸೊ ವಾಟ್ ಆರ್ ದ ಅಸಂಪ್ಷನ್ಸ್ ದೇ ಆರ್ ಮೇಡ್ ಇನ್ ದ ಕ್ರೋಮೋಸೋಮಲ್ theory of inheritance? Assumptions, ಏನೆಲ್ಲ assumptions ಇದೆ? Let us study one by one. Behavior of chromosome is parallel to the behavior of gene. Behavior of chromosome is parallel to behavior of
Behavior of genes. What is the meaning of this one? It means ಜೀನ್ಸ್ ಯಾವ ರೀತಿ ಬಿಹೇವ್ ಮಾಡ್ತಾ ಇತ್ತು, ಕ್ರೋಮೋಸೋಮ್ಸ್ಗಳು ಕೂಡ ಅದೇ ರೀತಿ ಬಿಹೇವ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಜೀನ್ಸ್ ಯಾವ ರೀತಿ ಫಂಕ್ಷನ್ ಮಾಡ್ತಾ ಇತ್ತು, ಕ್ರೋಮೋಸೋಮ್ ಕೂಡ ಅದೇ ರೀತಿ ಫಂಕ್ಷನ್ ಮಾಡುತ್ತೆ. ಓಕೆ, ಅಂಡ್ ದೆನ್ ಕ್ರೋಮೋಸೋಮ್ಸ್ ಅಕ್ಕರ್ಸ್ ಇನ್ ಪೇರ್. Chromosomes also occurs in pair in somatic cells. ಕ್ರೋಮೋಸೋಮ್ಗಳು ಕೂಡ ಒಂದು ಪೇರಲ್ಲಿತ್ತು. ಏನಿದ್ರ ಅರ್ಥ? ಇಟ್ ಮೀನ್ಸ್ ಟು ಸೇ ಈವನ್ ದ ಜೀನ್ಸ್ ಆಲ್ಸೋ ಇನ್ ಪೇರ್ ಅಂತ. ಅಂದರೆ ಈಗ ನಮಗೆ ಗೊತ್ತು, ಫ್ಯಾಕ್ಟರ್ಸ್ ಆಲ್ವೇಸ್ ಅಕ್ಕರ್ ಇನ್ ಎ ಪೇರ್ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಮೆಂಡಲ್. ಗೊತ್ತಾಗ್ತಿದೆಯಾ? ಅವರು ಜೀನ್ಗಳನ್ನು ಅಥವಾ ಫ್ಯಾಕ್ಟರ್ಸ್ಗಳನ್ನ ಇಟ್ಕೊಂಡು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಸುಟನ್ ಆ್ಯಂಡ್ ಬೊವೆರಿ ಕ್ರೋಮೋಸೋಮ್ಸ್ಗಳನ್ನ ಇಟ್ಕೊಂಡು ಸಜೆಸ್ಟ್ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಅಕಾರ್ಡಿಂಗ್ ಟು ಮೆಂಡಲ್ ದ ಜೀನ್ಸ್ ಆರ್ ಇನ್ ಪೇರ್ ಅಂತ ಹೇಳ್ತೀವಿ. ಬಟ್ ಅಕಾರ್ಡಿಂಗ್ ಟು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್, ಅಕಾರ್ಡಿಂಗ್ ಟು ದ ಬೊವೆರಿ ಆ್ಯಂಡ್ ಸುಟನ್ ದ ಕ್ರೋಮೋಸೋಮ್ಸ್ ಆರ್ ಇನ್ ಪೇರ್ ಅಂತ ಹೇಳ್ತೀವಿ. Next, third important assumption, that is 2 alleles of a gene located on homologous sites on homologous chromosomes. So what is the meaning of this one? It means ಎರಡು ಅಲ್ಲೆಲ್ಸ್ಗಳಿದ್ರೆ, ಎರಡು ಫ್ಯಾಕ್ಟರ್ಸ್ಗಳಿದ್ರೆ ಅವು ಯಾವಾಗಲೂ ಹೋಮೋಲೋಗಸ್ ಕ್ರೋಮೋಸೋಮ್ ಮೇಲೇ ಇರುವಂಥದ್ದು. ಗೊತ್ತಾಗ್ತಿದೆಯಾ? ದೇ ಆರ್ ಇನ್ ಪೇರ್ ಅಂತ ಹೇಳಿದ್ದೀವಿ. ಸೊ ದಿಸ್ ಇಸ್ ದ ಮೀನಿಂಗ್ ಹಿಯರ್. ಅಂಡ್ ದ ಇಂಪಾರ್ಟೆಂಟ್ ಒನ್ ಈಸ್ ಪೇರಿಂಗ್ ಅಂಡ್ ಸಪರೇಷನ್ ಆಫ್ ಎ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. Pairing and separation of a pair of homologous chromosomes would leads to separation of a pair of genes they carried. ಗೊತ್ತಾಗ್ತಿದೆಯಾ? So this is the major thing we need to observe here. Okay, see, ಇಷ್ಟೆಲ್ಲ assumptionsಗಳು. So these are all assumptions which are made by the Boveri and Sutin. So according to them, ಅವರ ಪ್ರಕಾರ ಹೇಳೋದಾದರೆ ಕ್ರೋಮೋಸೋಮ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಜೀನ್ಸ್ಗಳು ಕೂಡ ಕೆಲಸ ಮಾಡುತ್ತೆ ಅಂತ. ಇಟ್ ಮೀನ್ಸ್ ಟು ಸೇ ಅಕಾರ್ಡಿಂಗ್ ಟು ಮೆಂಡಲ್ ದ ಫ್ಯಾಕ್ಟರ್ಸ್ ಆರ್ ದ ಜೀನ್ಸ್ they were performing all the characters of a particular organism. They were controlling the different characters of a organism. But according to Boveri and Sutin, those pair of factors, those genes are located on the chromosome itself. ಗೊತ್ತಾಗ್ತಿದೆ ಹೇಳಿದ್ದು? ಈಗ ನೋಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಡಿಟೇಲಾಗಿ ಹೇಳ್ತೀನಿ, ಇದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡಿರುವಂಥದ್ದು ಜೀನ್ಸ್ ಅಂತ ಹೇಳ್ತಾರೆ, ಯಾರು? ಮೆಂಡಲ್ ಹೇಳುವಂಥದ್ದು. ಆದರೆ ಸುಟನ್ ಮತ್ತು ಬೋವೆರಿ ಏನು ಹೇಳ್ತಾರೆ ಅಂತಂದರೆ, ಈ ಜೀನ್ಗಳು ದೇ ಆರ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ಸ್ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ದೇ ಆರ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ಸ್ ಅಂತ ಹೇಳ್ತಾರೆ. ಸೊ ಕ್ರೋಮೋಸೋಮ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಆ ರೀತಿ ಜೀನ್ ಕೂಡ ಬಿಹೇವ್ ಮಾಡುತ್ತೆ ಅಂತ ಹೇಳ್ತಾರಂಥದ್ದು ಫಸ್ಟ್ ಒನ್ನಲ್ಲಿ. ಗೊತ್ತಾಗ್ತಿದೆಯಾ? ಏನಕ್ಕೆ? ಬಿಕಾಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಎ ಕ್ರೋಮೋಸೋಮ್. ಈ ಕ್ರೋಮೋಸೋಮ್ ಮೇಲೆ ಒಂದು ಜೀನ್ ಇದೆ ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಈ ಕ್ರೋಮೋಸೋಮ್ ಏನಾದರೂ ಸಪ್ರೇಟ್ ಆದರೆ, ಸಿ ಸಪರೇಷನ್ ಆಫ್ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್, ಈ ಹೋಮೋಲೋಗಸ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಏನಾದ್ರು ಇದ್ದು ಈ ರೀತಿ ಹೋಮೋಲೋಗಸ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಇದ್ದರೆ ಅವುಗಳು ಸಪ್ರೇಟ್ ಆದರೆ ಅವುಗಳ ಜೀನ್ಗಳು ಕೂಡ ಸಪ್ರೇಟ್ ಆಗುತ್ತೆ. ಯಾವ ರೀತಿ? ಇವೇನಾದ್ರು ಸಪ್ರೇಟ್ ಆಗೋದಂದರೆ ಯಾವ ರೀತಿ? ದೇ ವಿಲ್ ಸಪ್ರೇಟ್ ಲೈಕ್ ದಿಸ್.
ಈ ರೀತಿ ಸಪ್ರೇಟ್ ಆದರೆ ಅವುಗಳ ಜೀನ್ಗಳು ಕೂಡ ಸಪ್ರೇಟ್ ಆಗುತ್ತೆ, ಬಿಕಾಸ್ ದೋಸ್ ಜೀನ್ಸ್ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮ್. ಗೊತ್ತಾಗ್ತಿದೆಯಾ? ಇದು ತುಂಬ ಸಿಂಪಲ್ ಆಗಿದೆ ನೋಡ್ಕೊಳ್ಳಿ. ದ ಜೀನ್ಸ್ ವಿಚ್ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮ್ಸ್, ಓಕೆ, ಸೊ ದೇ ವಿಲ್ ಬಿಹೇವ್ ಆ್ಯಸ್ ದ ಕ್ರೋಮೋಸೋಮ್ ಬಿಹೇವ್ಸ್. ಕ್ರೋಮೋಸೋಮ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಆ ರೀತಿಯೇ ಅದರ ಮೇಲಿರುವಂಥ ಜೀನ್ಸ್ಗಳು ಕೂಡ ಬಿಹೇವ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಈಗ ನಾವು ಎರಡು ಥರ ಹೇಳ್ಬೋದು. ಒಂದು, ಕ್ರೋಮೋಸೋಮ್ಸ್ಗಳು ಯಾವ ರೀತಿ ಇದೆ ಅದೇ ರೀತಿ ಜೀನ್ಸ್ಗಳು ಇರುವಂಥದ್ದು. ಏನಕ್ಕೆ ಅಂತಂದರೆ ದೋಸ್ ಜೀನ್ಸ್ ಆರ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ ಇಟ್ ಸೆಲ್ಫ್. ಕ್ರೋಮೋಸೋಮ್ಗಳು ಸಪ್ರೇಟ್ ಆಯಿತು ಅಂತಂದರೆ ಜೀನ್ಸ್ಗಳು ಸಪ್ರೇಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ದಟ್ ಇಸ್ ವಾಟ್ ವಿ ಕಾಲ್ ಲಾ ಆಫ್ ಸೆಗ್ರಿಗೇಷನಲ್ಲಿ ಹೇಳುವಂಥದ್ದು. ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್, ಲಾ ಆಫ್ ಸೆಗ್ರಿಗೇಷನ್ಗೆ ಏನು ಹೇಳ್ತಾರೆ ನೆನ್ಪು ಮಾಡ್ಕೊಳ್ಳಿ. ದಟ್ ಈಸ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಪೇರ್ ಆಫ್ ಫ್ಯಾಕ್ಟರ್ಸ್ ದೇ ವಿಲ್ ಸೆಗ್ರಿಗೇಟ್. ಪೇರ್ ಆಫ್ ಫ್ಯಾಕ್ಟರ್ಸ್ಗಳೇನಾಗುತ್ತೆ? ಸೆಗ್ರಿಗೇಟ್ ಆಗುತ್ತೆ. ಈಗ ಇದು ಒಂದು ಕ್ರೋಮೋಸೋಮ್ಗಳು ಇವೆರಡು ಕೂಡ. ಇವುಗಳು ಗ್ಯಾಮೆಟ್ ಫಾರ್ಮೇಷನ್ ಟೈಮಲ್ಲಿ ಈ ರೀತಿ ಸಪ್ರೇಟ್ ಆಗುತ್ತೆ, ಈ ರೀತಿ ಸಪ್ರೇಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಗ್ಯಾಮೆಟ್ ಫಾರ್ಮೇಷನ್ ಟೈಮಲ್ಲಿ ಕ್ರೋಮೋಸೋಮ್ಸ್ಗಳು ಸಪ್ರೇಟ್ ಆಯಿತು ಅಂತಂದರೆ ಅವುಗಳಲ್ಲಿರುವಂಥ ಪೇರ್ ಆಫ್ ಫ್ಯಾಕ್ಟರ್ಸ್ಗಳು ಕೂಡ ಸಪ್ರೇಟ್ ಆಗ್ತದೆ, ಪೇರ್ ಆಫ್ ಜೀನ್ಸ್ಗಳು ಕೂಡ ಸಪ್ರೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಕ್ರೋಮೋಸೋಮ್ಸ್, ದೇ ಆರ್ ಸಪ್ರೇಟಿಂಗ್. ಇನ್ ದ ವರ್ಡ್ಸ್ ಆಫ್ ಕ್ರೋಮೋಸೋಮ್ಸ್ ಬೇರೆ, ಇನ್ ದ ವರ್ಡ್ಸ್ ಆಫ್ ಜೀನ್ಸ್ ಬೇರೆ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ಹೌ ದ ಕ್ರೋಮೋಸೋಮಲ್ ಥಿಯರಿ ವಾಸ್ ಸಜೆಸ್ಟೆಡ್ ಹಿಯರ್. ಸೊ ಇದನ್ನು ನೀವು ಯಾವ ರೀತಿ ಸ್ಟಡಿ ಮಾಡ್ಬೋದು? ಇನ್ನೊಂದು ಸ್ವಲ್ಪ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳೋದಾದ್ರೆ ನಿಮಗೆ ಒಂದು ಲಾ ಇದೆಯಲ್ಲ, ಅದರ ಪ್ರಕಾರ ಸ್ಟಡಿ ಮಾಡೋಣ. ಪೇರಿಂಗ್ ಆ್ಯಂಡ್ ಸಪರೇಷನ್ ಆಫ್ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ವುಡ್ ಲೀಡ್ಸ್ ಟು ಸಪರೇಷನ್ ಆಫ್ ಪೇರ್ ಆಫ್ ಗ್ಯಾಮೆಟ್ ಜೀನ್ಸ್ ದೇ ಕ್ಯಾರಿಡ್ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಇಲ್ಲಿ ಇಷ್ಟೆಲ್ಲ ನೀವು ಅರ್ಥ ಮಾಡ್ಕೊಳೋದಕ್ಕಿಂತ ತುಂಬ ಸಿಂಪಲ್